ಓ ಅಬ್ಬ ಓ ಓ ಏಕೋ ಯಾಕೋ ಯಾಕೋ ಹಿಂಗೊಂದೇ ಸುಮ್ನೆ ನೋಡ್ಕೋತಿ ಏನು ನಿನ್ ಗೋಳು ಲವ್ ಸ್ಕೂಲಿನ ಮೇಲೆ ಎಲ್ಲ ಬಂದ್ರು ಒಂದೇ ಸಕ್ಕರೆ ಸೌಂಡೇ ಇಲ್ವಲ್ಲ. ಕಸ್ತೂರಿ ನೋಡಕ್ ಹೋಗಿದಳು ಸದ್ಯ ನಾವು ಬಚಾವು ಅದೇಂದ್ರ ಕಟೀಲ್ ನೋಡ್ಕೊಂಡ್ ಬಂದಲ್ಲ ಪಿಟಿ ಹಾಕ್ತಾ ಕೂತಿರೋಳು. ಆ ಕಸ್ತೂರಿ ಇವ್ರ ಕತೆ ಕೇಳಿ ಮುಗಿಸೋದ್ರೊಳಗೆ 4-5 ಪ್ಯಾಕೆಟ್ ಚಿಪ್ಸ್ ತಿಂದು ಮುಗಿಸಿರ್ತಾರ. ಅಲ್ಲಿಗೆ ರಂಗಪ್ಪನು ಬಚಾವ್. ಬಂದ್ರೇನಪ್ಪ ನಿಮ್ಮ ಮನೆಯವರು ಸ್ವಲ್ಪ ಕಾಫಿ ಕೊಡಕ್ ಹೇಳು. ಅವಳಿಗದೆ ಕಾಫಿ ಟೀ ಮಾಡಕ್ಕೆ ಅಂತಿಲ್ಲ ತಗಡ್ದಿಮ್ಮಿ ನೀನು. ಮನೋಜ್ ನಾನ್ ಮಾಡ್ಕೊಡ್ತೀನಿ. ಆಯ್ತು ಬೇಕಾಗಿಲ್ಲ, ನಾನು ಉಪವಾಸ ಆಯ್ತು ಬಿಡ್ತೀನಿ ಬಿಡು. ಆಗ್ಬೋದು. ಎಲ್ರು ಇಲ್ಲೇ ಇರಬೇಕ್ರ 1 ನಿಮಿಷ. ಏನೋ ಮಾಡ್ತಿದ್ಯಾ? ಇರು ಈಗ ತಾನೇ ಬಂದಿದೆ, ಮತ್ತೇಂದು ನಿಂದು? ಅಯ್ಯೋ ನಿನ್ನ ಮಗ ನೋಡ್ತಿದ್ದಂಗೆ ಎಲ್ಲ ಮರ್ತೋಗ್ಬಿಟ್ಟೆ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು. ಏನ್ ಹೇಳಿ? ಇವತ್ತು ಕೃಷಿ ಸಿಕ್ಕಿದ. ಅದೇನ್ ಗೊತ್ತಾ ಮೀನಾ, ಅವ್ನು ಒಬ್ನೇ ಸಿಕ್ಕಿರ್ಲಿಲ್ಲ, ಅವ್ರ ಅಜ್ಜಿನ ಜೊತೆ ಸಿಕ್ಕಿದ್ರು ಎಲ್ಲಿ? ಒಂದ್ ದೇವಸ್ಥಾನದಲ್ಲಿ ಕಡೆ. ಮತ್ತೆ ಇನ್ನೊಂದ್ ವಿಷಯ ಏನ್ ಗೊತ್ತಾ, ಬರೀ ಅವ್ರಿಬ್ರೇ ಅಲ್ಲ, 3s 4s ಅನ್ನಂಗೆ ಅವ್ರ ದೊಡಗನು ಸಿಕ್ಕಿದ್ರು. ಹೌದಾ? ಅಲ್ಲರಿ ಅವ್ರು ಯಾರು? ಇಷ್ಟ ದಿನ ಎಲ್ಲಿದ್ರು? ಅವನ ಹಿಂದೆ ಒಂದು ದೊಡ್ಡ ದಂತ ಕಥೆನೇ ಇದೆ ಕಣೆ ಮೀನಾ. ಕೃಷ್ ಅಮ್ಮ 3 ತಿಂಗಳು ಗರ್ಭಿಣಿಯಾಗಿರ್ಬೇಕಾದ್ರೆ ಸುರೇಶ ಅನ್ನೋ ಯಪ್ಪ ಸತ್ತೋಗ್ಬಿಟ್ಟ. ಈ ಸುರೇಶ ಅನ್ನೋರು ಯಾರೋ ಕಲ್ಯಾಣಿ ಗಂಡ. ಕಲ್ಯಾಣಿ ಅಂದ್ರೆ ಕೃಷ್ ಅಮ್ಮ. ಓ, ಹಾಗಿದ್ರೆ ಆ ಕಲ್ಯಾಣಿ ಯಾರು ಅಂತ ಇವತ್ ಗೊತ್ತಾಗಿರ್ಬೇಕು. ಕೇಳ್ದೆ ಮೈಕು, ಕಡೆ ಪಕ್ಷ ಒಂದು ಫೋಟೋನಾದ್ರೂ ತೋರ್ಸಿ ಅಂತ ಕೇಳ್ದೆ. ತೋರ್ಸಿದ್ರಾ? ಇಲ್ಲ ಕಡೆ, ಅದೇನೋ ಇದ್ದಿದ್ದೆ ಒಂದೇ ಒಂದ್ ಫೋಟೋ ಅಂತೆ, ಡಿಲೀಟ್ ಆಗೋಗಿದೆ ಅಂತಂದ್ರು. ಆ ಮಗುನ ಅವ್ರ ಅಪ್ಪನಿಂದ ಮಾತ್ರ ಅಲ್ಲ, ಅವ್ರ ಇಡೀ ಖಾನ್ದಾನಿಂದನೇ ದೂರ ಮಾಡ್ಬಿಟ್ಟಿದೆ ಅವ್ರ ಅಮ್ಮನು. ಆದ್ರೆ ಅವಳು ಮಾತ್ರ ದುಬೈ ಅಂತ ಸುಳ್ಳು ಹೇಳ್ಕೊಂಡೆ ಓಡಾಡ್ತಾ ಇದೆ. ಲೊಟೆ ತುಳ್ಳು ಅಂತ ಹೆಂಗೋ ಹೇಳ್ತೀಯ ನೀನು? 100% ಆ ಅಮ್ಮನು ದುಬೈ ರಾಣಿ ಅಲ್ಲ, ಇಲ್ಲೇ ಧೋಬಿ ಘಾಟಲ್ಲೋ ಹರಿಶ್ಚಂದ್ರ ಘಾಟಲ್ಲೋ ಇದ್ಕೊಂಡು ತನ್ನ ತ್ಯಾಮ್ಯ ಮಾಡ್ತಾ ಇದೆ. ಅದು ಯಾಕೆ ಅನ್ನೋದು ಮಾತ್ರ ನಮಗೆ ಇನ್ನೂ ತಿಳುವಳಿಕೆ ಬಂದಿಲ್ರ. ಇದೆಲ್ಲ ತುಂಬಾ ಅನುಮಾನ ಬರತರ ಮಾಡ್ತೀವೇನ್ರಿ? ಕೇಳ್ತಿಲ್ಲ, ವೇಜ್ ಬೇಜಾನ್ ಕಚ್ಚುಟನ್ ಅನುಮಾನಗಳು. ಬರೀ ನಿಮ್ದು ಟೆನ್ಷನ್ ಕೇಳ್ತಾನೆ. ಒಂದಿಷ್ಟೇಷ್ಟು ಕಾಫಿ ಕೇಳ್ಬಿಟ್ಟು ನಿಮ್ ಜೊತೆ ತಗೊಳಕೋಗ್ಬಿಟ್ಟೆ ನಾನು. ಬರೀ ತಲೆನೋ ಕೆಲ್ಸ. ನೋಡಿ ಬಾ ನೀನು. ಅನ್ನಂಗೆ ಮೀನಾ, ನಾಳೆ ಎಲ್ರು ಲಕ್ಕಿ ಊರ್ಗೋಬೇಕನೆ, ಪೂಜೆ ಇದೆ, ಬರ್ತೀಯಲ್ವಾ? ನೋರಿ, ನಾಳೆ ಕನಕ ಬಂದು ಅಮ್ಮನ ಜೊತೆ ಇರ್ತಾಳೆ, ಸಾಯಂಕಾಲ ಬಂದು ನನ್ನ ಕರ್ಕೊಂಡು ಹೋಗಿ. ಸರಿ ಆಯ್ತು. ಮಿಕ್ಕಿದು ಕಾರಲ್ಲಿ ಹೋಗ್ತಾ ಬರ್ತಾ ಮಾತಾಡೋಣ. ಈಗ ಬಾಯಿ ನೋಡ್ದಿಲ್ಲಪ್ಪ, ಬಾಲಕನ ಲೈಫಲ್ಲಿ ಕೋತಿ ಬಾಲ, ಕತ್ತೆ ಬಾಲ, ನಾಯಿ ಬಾಲಗಳೆಲ್ಲ ಬೊಲೇ ಆಡ್ತಾ ಇವೆ. ಏನು ವಿಚಿತ್ರನಪ್ಪ. ನೋಡೋಣ, ಒಂದಲ್ಲ ಒಂದಿನ ಸತ್ಯ ಹೊರಗ್ ಬಂದೇ ಬರುತ್ತೆ. ಹೊರಗ್ ಬರುತ್ತೇನೋ ಅಂತ ಅದ್ರ ಮುಂದೆನೆ ಎಲ್ಲಾ ಮಾತಾಡ್ದೆ, ಆದ್ರೆ ಅದ್ರ ರೂಮ್ ಒಳಗ್ ಹೊಟ್ಟೋಯ್ತು. ನೋಡಿಣೆ, ನಡಿಮ್ಮ, ಟೈಮ್ ಆಯ್ತು, ಬೇಗ ನಡಿ. ಸುಮ್ನೆ ಕೂತಿದೀಯಲ್ಲ, ಬಾ ಹೋಗೋಣ. ಮನೋಜ್, ನನಗ್ ತುಂಬಾ ಸುಸ್ತಾಗ್ತಾ ಇದೆ. ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದು ಕೈ ಕಾಲೆಲ್ಲ ನೋವು. ನಾನು ಮಧ್ಯಾಹ್ನ ಬರ್ತೀನಿ. ಸರಿ, ನಾನ್ ಬರ್ತೇನೆ, ಬಾಯ್. ನಾನ್ ನೋಡ್ತೀನಿರಮ್ಮ. ರೋಹಿಣಿ ಈಗ ಶುರು ಮಾಡ್ತಾಳೆ ನೋಡು ಕಚೇರಿನ. ಹಲೋ, ಹೇಳು ಕಲ್ಯಾಣಿ. ಕೃಷ್ಣ ಕರ್ಕೊಂಡ್ ದೇವಸ್ಥಾನಕ್ ಹೋಗಿದ್ಯಾ? ಯಾರನ್ ಕೇಳಿ ಹೋಗಿದ್ದೆ? ಯಾಕೆ ಹೋಗಿದೆ? ಅಲ್ಲಮ್ಮ, ನೀನು ನನ್ನನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಈ ರೀತಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸಾಯಿಸೋಬಿಟ್ಟು ಒಂದೇ ಸತಿ ಸಾಯಿಸ್ಬಿಡು. ನನ್ ಮಾತ್ ಸ್ವಲ್ಪ ಕೇಳಿಸ್ಕೊಂತ್ಯಾ? ಆ ಗಂಡ ಹೆಂಡತಿ ಇಬ್ರು ಫೋನ್ ಮಾಡಿ ಕೃಷ್ಣ ನೋಡ್ಬೇಕು ಅಂತ ಬೇಡ್ಕೊಂಡ್ರು. ಬೇಡ್ಕತಾರೋ ಬಾಯ್ ಪಡ್ಕೋತಾರೋ ಅವ್ರುಗಳು ನಮಗ್ ಯಾಕೆ? ಕೇಳಬೇಡಿ, ನಾನು 1 ಲೋಟ ನೀರ್ ಕೇಳಿದಕ್ಕೆ 4 ದಿನ ಕಣ್ಣೀರ್ ಹಾಕ್ಸಿ ಸಂಸಾರ. ಅದು 1 ದಿನಕ್ಕಾದ್ರೂ ಸತ್ತಿದೀನ ಬದುಕಿದೀನ ಅಂತ ಕೇಳಿಲ್ಲ. ಇವಾಗೇನಂತೆ ಅಷ್ಟೊಂದು ಪ್ರೀತಿ ಕಾಳಜಿ ಅವರಿಗೆ? ಎಷ್ಟೇ ಆದ್ರೂ ರಕ್ತ ಸಂಬಂಧ ಅಲ್ವೇನಮ್ಮ? ಆದ್ರೆ ಇಲ್ಲಿರೋದು ರಕ್ತ ಬೀಜಾಸುರನ್ ಸಂಬಂಧ. ಅಮ್ಮ, ಒಂದು ಸಣ್ಣ ನೆರಳು ಸಿಕ್ಕಿದ್ರೆ ಸಾಕು, ಅದು ಯಾರ್ದು ಏನು ಅಂತ ಕಂಡಿಡಿತಾನೆ ಆ ಸೂರ್ಯ. ಇಲ್ಲ ಕಣೆ, ಅವನಿಗೆ ಗೊತ್ತಾಗಿಲ್ಲ. ಅಮ್ಮ, ಯಾಕ್ ನಿನಗ್ ಅರ್ಥ ಆಗ್ತಿಲ್ಲ? ಮುತ್ತಿನ ಹಾರದಲ್ಲಿ 1 ಮುತ್ತು ತುಂಡಾದ್ರೆ ಸಾಕು, ಹಾರದಲ್ಲಿರೋ ಎಲ್ಲಾ ಮುತ್ತುಗಳು ಕೈಚಿ ಬೀಳುತ್ತೆ. ಸತ್ಯ ಅನ್ನೋ ದಾರ ಕಣ್ಣಿಗೆ ಕಾಡುತ್ತೆ. ತುಂಬಾ ಕಷ್ಟಪಟ್ಟು ಈ ಹಾರನ ಸಿದ್ಧ ಮಾಡಿದೀನಿ. ನಾನ್ ಹೇಳಿರೋ ಸುಳ್ಳನ್ನ ನಿಜ ಮಾಡ್ಬೇಡ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನದು ನೀನ್ ಹೇಳಿರೋ ಸುಳ್ಳು ನಿಜ ಮಾಡೋರು ಯಾರು? ಅದು ಏನದು? ಮನೋಜ್, ನಾನು ಮಂಗ್ಳೂರ್ಗ್ ಹೋಗಿದ್ನಲ್ಲ, ಅಲ್ಲಿ ನನ್ ಕ್ಲೈಂಟ್ ಒಬ್ರು ನೀವ್ ಯಾಕೆ ಬಂದಿಲ್ಲ ಅಂತ ಕೇಳಿದ್ರು. ಅದಕ್ಕೆ ಏನೋ ಸುಳ್ಳೇಳಿ ಮ್ಯಾನೇಜ್ ಮಾಡ್ತಿದ್ದೆ. ಆಮೇಲೆ ಆದ್ರೂ ಸುಳ್ಳೆಲ್ಲ ಹೇಳ್ಬಾರ್ದು ರೋಹಿಣಿ, ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಅದೇನೇ ಆಗಿರ್ಲಿ ಸತ್ಯ ಹೇಳ್ಬಿಡ್ಬೇಕು. ನೀವ್ ಶೋರ್ಕ್ ಹೋಗ್ತೀನಿ ಅಂದ್ರೆ? ಇಲ್ಲ, ಫೋನ್ ಇಲ್ಲೆಲ್ಲ ಬಿಟ್ಟು ಹೋದೆ, ಅದಕ್ಕೆ ಬಂದೆ. ಎಲ್ಲೋ ಇಲ್ಲೇ ಕೊಡು, ಇಲ್ಲೇ ಇದೆ. ಸರಿ, ಬರ್ಲಾ? ಹುಷಾರ್, ಮನೆ ಕಡೆ. ಅದಮ್ಮ ಹೋಗಿದ್ರ ಕ್ಲಿನಿಕ್ಗೆ? ಹೋಗ್ ಬಂದ್ಮೇಲೆ ಸ್ವಲ್ಪ ಗೆಲುವಾಗಿದ್ದೀನಿ ಹೇಳಿ. ನೋಡಿದ್ರಾ, ನಾನು ಹೇಳಿಲ್ವ ನಿಮ್ಗೆ? ನೀವು ನೆನ್ನೆನೆ ಹೋಗಿದ್ರೆ ಎಷ್ಟೊತ್ತಿಗೆ ಆಲ್ರೆಡಿ ಹುಷಾರಾಗ್ಬಿಡ್ತಾ ಇದ್ರಿ. ಅತ್ತೆ ಹುಷಾರಾಗದಲ್ಲ ಮ್ಯಾಟ್ರು, ಹೆಂಡತಿ ಜೊತೆಲಿ ಇರ್ತಿದ್ರಲ್ಲ. ಅತ್ತೆ ಹುಷಾರಾಗಿದ್ರು ನಾನೇ ನೀವು ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಸುಮ್ನಿರಪ್ನೆ. KTM, ಒಂದು ಮಾತು ಸೋಲಿರ್ತೀನಿ, ಜೇವಲ್ಲ ಪರ್ಸಲ್ಲ ಇಟ್ಕೊಂಡಿದೆ. ಈ ಜನ್ಮದಲ್ಲಿ ನಾವು ಏನೇ ಸಂಪಾದನೆ ಮಾಡಿದ್ರು
ಈ ಉಸಿರು ಹೋಗ್ತಿದ್ದಂಗೆ ಅದನ್ನ ಇಲ್ಲೇ ಬಿಟ್ಟು ಹೋಗ್ಬಿಡ್ಬೇಕು. ಆದ್ರೆ ಹೆತ್ತೋರ್ ಸೇವೆ ಮಾಡಿದ ಪುಣ್ಯ ಇದೆಯಲ್ಲ, ಅದು ಒಂದನ್ನೇ ಕಣು ನಾವು ಸತ್ ಮೇಲೆ ಕೂಡ ತಗೊಂಡು ಹೋಗಕ್ಕಾಗೋದು. ನಾನು ಓದ್ ಜನ್ಮದಲ್ಲಿ ನಮ್ಮ ಅಮ್ಮಂಗ ಅದೇನೇನ್ ತೊಂದರೆ ಮಾಡಿದ್ನೋ ಏನು, ಈ ಜನ್ಮದಲ್ಲಿ ಅವಳು ಸೇವೆ ಮಾಡೋ ಅದೃಷ್ಟದ ಮೇಲೆ ದೇವ್ರು ಆನೆ ಕಾಲಿಟ್ಟು ನಜ್ಜಿ ಕುಚ್ಚಿ ಮಾಡ್ಬಿಟ್ಟ. ಓದಿ ಬಿಟ್ರಪ್ಪ, ಎಲ್ರು ಖುಷಿ ಖುಷಿಯಾಗಿದ್ದೀರಾ, ನಾನೊಬ್ನೇ ಎಲ್ರು ನೆಮ್ಮದಿ ಹಾಳು ಮಾಡಕ್ಕೆ ಅಂತ ಬಂದ್ಬಿಟ್ಟಿದೀನಿ. ಬವ್ವ ಹೋಗೋಣ, ಅದೇಮ್ಮ ಬರ್ತೀವಿ. ಬಾಯ್ ಕಣ ಮಂಜ, ನೈಸ್ ನೋಡು ಬತ್ತೀವಿ. ಅಯ್ಯೋ ಸಾರಿ ಸರಿ ಬಾಯ್ ಮಾವ ಸಾರಿ ಮಾವ ಬಾಯ್ ಬಾಯ್. ನನ್ ಹೋಗ್ ಬರ್ತೇನೆ. ಸರಿ ಕಾಂತ, ಬಾಯ್ ಕಣ್ಣು. ಈ ಬಾಯ್ ಕಾ ಹುಷಾರಡಿ ಅಂದ್ರ. ಬಾಯ್ ಬಾಯ್ ಫ್ರಮ್ ಬ್ಯಾಡ್ ಬಾಯ್. ಅಮ್ಮ ಅಮ್ಮ ನೋಡಿ ಎಲ್ಲ ಚೆನ್ನಾಗಿದ್ಯಪ್ಪ ದೇವ್ರ ಹೇಗಿದ್ಯೋ? ಚೆನ್ನಾಗಿ ನೋಡಪ್ಪ, ಗುಂಡ್ ಕಲ್ ಇದ್ದಂಗಿದ್ದೀನಿ. ನೀನ್ ಹೇಗಿದ್ಯಾ? ನಾನ್ ನಿಮ್ಮ ಅಮ್ಮ ಅಲ್ವಾ, ನಾನು ಗುಂಡ್ಕೊಳ್ತಾರ ಇದ್ದೀನಿ. ಲಕೆ 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 ಲಕೆ. ಹೇಗಿದ್ಯೋ ಕಂದ? ಬೀನಾ ಹೆಂಗಿದ್ಯಮ್ಮ? ಅವಳ ಕೈ ನನ್ ಕೈ ಕೊಟ್ಟ ಮೇಲೆ ಹೆಂಗಿದೆ ಅಂತ ಕೇಳೋದ್ ನ್ಯಾಯವೇಲಕ್ಕೆ. ಗೊತ್ತು ಕಣ, ನೀ ಚೆನ್ನಾಗೇ ನೋಡ್ಕೋತೀಯ ಅನ್ನೋದು ನನ್ ನಂಬಿಕೆ ಇದೆ. ಮತ್ತೆ ಆ ಹುಲಿ ಹೆಂಗಿದಾನೆ? ಮತ್ತೇನಾದ್ರು ಬಾಲಾಗಿಲ್ಲ? ಸಾಲ ಕಟ್ಟಾಗೈತನ್ವಾ? ಇನ್ನೇನು ಅಲ್ಲ ಚೆನ್ನಾಗ್ ಬಾಲಾನ. ಏನಮ್ಮ ದೊಡ್ಡ ಸೊಸೆ, ನೀನ್ ಹೆಂಗಿದ್ಯಾ? ಹೌದು, ಮತ್ತೆ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾಳ? ಏನತ ಹಿಂಗ್ ಹೇಳ್ತಿದ್ದೀರಾ? ಮನುಕುಲದ ಮಾಣಿಕ್ಯ ಶಮಂತಕಮಣಿ ಅಪರಾವತಾರ ನನ್ ಸೊಸೆ, ಇವಳನ್ನ ನಾನ್ ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ ಹೇಳಿ? ಕೊನೆಗೂ ನಿನ್ ಬುದ್ಧಿನ 50 ಲಕ್ಷ ಬದಲಾಯಿಸ್ಬಿಡ್ತಾ ಅಲ್ವಾ? ಇವಳ ಹತ್ರ ಇದೆಲ್ಲ ಮಾತಾಡಿ ಏನಮ್ಮ ಪ್ರಯೋಜನ ಇದೆ? ಏನು ಪ್ರಯೋಜನ ಇಲ್ಲ ತಾನೆ, ಮತ್ ಮಾತಾಡ್ಬೇಡಿ. ರೋಣಿ ನಿನ್ ಬಮ್ಮ. ದಸ್ತಮ್ ಜೋಡಿ ಏನೇನೋ ಮಾತಾಡ್ತಾರೆ. ಅಮ್ಮ ಓ ಎಲ್ರಿಗೂ ಕುಡಿಯಕ್ಕೆ ಮಚೇತಾನೆ. ಅಜ್ಜಿ ನಾನು ತಗೊಂಡ್ ಬರ್ತೇನೆ, ಸುಮ್ನೆ ಕೂತ್ಕೊಳ್ಳೆ. ಹಂಗ ಮಾಡಿ ಸುಸ್ತಾಗಿರುತ್ತೆ, ಅವ್ಳು ತಂದು ಕೊಡ್ತಾಳೆ. ಹಲೋ, ಹಾ ಗೋಪಿ ಗೋವಿಂದ, ಅಲ್ಲ ಗೋಪಿ ಗೋವಿಂದ, ಕೇಳಿಸ್ಕೋ ನೋಡೋ, ನಾನು ನಿನಗ್ ಸಂಬಳ ಕೊಡ್ತಾ ಇದ್ದೀನಾ ಇಲ್ಲ ನೀನ್ ನನಗ್ ಸಂಬಳ ಕೊಡ್ತಾ ಇದೀಯಾ? ಏನ್ ಅಷ್ಟು ಮಾಡ್ಬೇಕು? ಯಾರೇ ನಿಮ್ಗೆ ಕೆಲಸ ಮನೋಜ್ ನೀವ್ ಇಲ್ಲಿ ಬನ್ನಿ. ಏನ ನೀನು ಈಗ ಕೈಗೆ ಹೋಗಿ ಯಾವು ಅಂತಿಲ್ಲ, ಅವೇನ್ ಮನೆ ಹೊರಗಡೆ ಬರುತ್ತಾ? ಲಕ್ಕಿಯೇ, ಈ ಪೌಡ್ರಮ್ಮ ನಾದ್ರವನ್ನು ಬಿಡಲ್ಲ. ಹೆದೆಗೆ ಜದೆ ಹಾಕಿ ಕಣ್ಣಿಗೆ ಕಪ್ಪಿಟ್ಟು ಹೋಗ್ಬಿಡೋಣ ಚೀಬ್ರ ಮಾಡಕ್ಕೆ ಅವನ್ನ ಬ್ಯಾಗಲ್ಲಿ ಹಾಕೊಂಡ್ ತಂದ್ಬಿಟ್ಟಿದ್ಲು. ಏ ಪಾಪ, ಏನೋ ಗೊತ್ತಾಗ್ತೇ ತಂದಿದ್ದಾಳ ಕಣ. ಅದೆಲ್ಲ ಆದ್ರೂ ನಮ್ ಮನೋಜಿಗೆ ಎಷ್ಟು ದೊಡ್ಡ ಆರ್ಡರ್ ತಂದ್ಕೊಟ್ಟಿದ್ದಾಳೆ. ಒಳ್ಳೇದಮ್ಮ ದೊಡ್ಡ ಸೊಸೆ, ನಿನ್ ಗಂಡನ ಏಳಿಗೆಗೆ ನೀನ್ ಇದೇ ರೀತಿ ಸಹಾಯ ಮಾಡ್ತಾನೆ ಇರು ಏನಾ? ಸರಿ ಅಜ್ಜಿ. ಮೀನಮರಿ, ಈ ಬಿಟ್ಟಿ ಹೊಗಳಿಗೆ ಕೇಳ್ತಾ ಇದ್ರೆ ನನ್ ಬುಯ್ಯೆಲ್ಲ ಉರಿತಾ ಇದೆ. ಈಗ್ಲಾರು ನಂಗೆ ಸತ್ಯ ಹೇಳಕ್ ಬಿಡ್ತೀರಾ? ಬೇಡ ಶ್ರುತಿ, ಸುಮ್ನೆ ಇರಿ. ಅಜ್ಜಿ ನನ್ ಹೋಗಿ ಏನ್ ಕೆಲ್ಸ ಇದೆ ನೋಡ್ತೀನಿ. ರಂಗ, ನಾನು ದೇವಸ್ಥಾನದಲ್ಲಿ ಮಾತಾಡಿದ್ದೀನಿ. ನೋಡು, ನಾನು ಅವ್ರ ವಿಷಯ ತಿಳಿಸ್ತೀನಿ. ಆಮೇಲೆ ಅವ್ರ ಪೂಜೆಗೆ ಏನೇನ್ ಬೇಕು ಅಂತ ಪಟ್ಟಿ ಕೊಡ್ತಾರೆ ಏನೋ, ಅದನ್ನ ತಗೊಂಬರೋದಕ್ಕೆ ವ್ಯವಸ್ಥೆ ಮಾಡ್ಬೇಕು ಕಣಪ್ಪ. ಆಯ್ತಮ್ಮ, ಹಾಗೆ ಮಾಡ್ತೀನಿ. ಮನೋಜ, ನೊಟ್ಟೆ ನನ್ಗಾವೆಲ್ಲ ಆಗಲ್ಲ. ನಾನು ಆಫೀಸರ್ ತರ ಬಂದ್ವಾ ಹೋಮ ನೋಡಿದ್ವಾ ದೇವ್ರಿಗೊಂದು ಹಾಯ್ ಮಾಡ್ಬಿಟ್ಟು ಹೋಗ್ತಾ ಇರ್ತೀವಿ ಅಷ್ಟೇ. ನೀನ್ ಆಯ್ ಹೇಳಿ ಅಂತ ದೇವ್ರು ಕಾಯ್ತಾ ಕೂತಿರ್ತಾನೆ ರೀತು ಅಂತ ಅಂದು. ಅದಕ್ಕೆ ನೀನ ಹೆಂಗೋ ಅಡಿಗೆ ಮನೆ ಏನೋ ಕ್ಯಾಮ ಇಲ್ಲ ಅಂತದಾಳೆ. ನನ್ ಜೊತೆ ಅವಳಿಗೂ ದೇವಸ್ಥಾನ ಕರ್ಕೊಂಡು ಹೋಗ್ಬಿಡ್ತೀನಿ ಬಿಡು. ಅಷ್ಟೇ ಮಾಡಿ ಪುಣ್ಯ ಕಟ್ಕೊಳಪ್ಪ. ಮನೆ ಒಂದ್ ಅರ್ಧ ಗಂಟೆ ನಿಶ್ಶಬ್ದವಾಗಿರುತ್ತೆ. ನಾನು ಅಂಗುಳ್ಳಿ ಎದ್ದೇಗುತ್ತೆ. ಆಯ್ತಾಯ್ತು, ಆಗ್ಬೋದು. ತಾವ್ ಹೆಂಗ್ ಬೇಕಾದ್ರೂ ಉಳ್ಕೊಂಡು ಎದ್ದೇಳಿ. ಮೀನಾ ಬರೀನಿ. ಬಂದೇರಿ. ಏನ್ರಿ? ಹೇಳಿ ದೇವಸ್ಥಾನಕ್ಕೆ ಹೋಗೋಣ. ಸರಿ ಆಯ್ತು. ಲಕ್ಕಿ ಬರುಮೆ. ಕರ್ನಾಟಕ ಒಂದೇ ಮಾತ್ರ 5 ಡಿಗ್ರಿ ಮನೋಜಂಗಿ. ಅಮ್ಮ ಕ್ರಿಸ್ಪುಟ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಅಜ್ಜಿ. ಅಜ್ಜಿ, ನೀವ್ ಯಾಕೆ ನನ್ನ ನೋಡಕ್ ಊರಿಗ್ ಬರ್ಲೇ ಇಲ್ಲ? ನಿಮ್ಮಮ್ಮ ನೀವಿರೋ ಮನೆ ಅಡ್ರೆಸ್ ನಂಗೆ ಕೊಟ್ಟಿಲ್ಲ ಪುಟ, ಹಾಗಾಗಿ ನಾನ್ ಬಂದಿಲ್ಲ. ಅಕ್ಕ, ಪ್ರಯಾಣ ಎಲ್ಲ ಹೇಗಿತ್ತಕ್ಕ? ಚೆನ್ನಾಗಿತ್ತು ರೇಖಾ. ಅಂದಾಗೆ ಇವ್ರು? ಈಕೆ ನಮ್ ಕಲ್ಯಾಣಿ ಫ್ರೆಂಡು ಸುಮಾ ಅಂತ. ನಮಸ್ಕಾರ ಆಂಟಿ. ದಾರಿಲ್ ಬರ್ತಾ ನೋಡ್ದೆ ನಿಮ್ಮೂರ್ ತುಂಬಾ ಚೆನ್ನಾಗಿದೆ. ಆಂಟಿ, ನಾವ್ ಊರಿಗೆ ರೀಚ್ ಆಗಿದೀವಿ ಅಂತ ರೋಹಿಣಿಗ್ ಫೋನ್ ಮಾಡಿ ಬರ್ತೀನಿ. ಅಕ್ಕ ಬನ್ನಿ ಒಳಗೆ. ಬಾ ಕ್ರಿಶ್, ಬಾ. ಹೇಳ್ ಸುಮಾ, ಎಲ್ಲಿದ್ದೀರಾ? ನಾವ್ ನಿಮ್ ಚಿಕ್ಕಮ್ಮ ಮನೆಗ್ ಬಂದಿವಿ ರೋಹಿಣಿ. ನೀವು? ನಾವು ಲಕ್ಕಿ ಅಜ್ಜಿ ಊರಿಗೆ ಬಂದಿದೀವಿ ಸುಮಾ. ಆ ಊರು ಏನೋ ದೂರನಾ? ಇಲ್ಲ ಸುಮಾ, ಒಂದ್ 3-4 ಕಿಲೋಮೀಟರ್ ಆಗ್ಬೋದಷ್ಟೇ. ಪ್ರತಿ ಸಲ ನಾನು ಇಲ್ಲಿಗೆ ಬಂದಾಗ್ಲೂ ನಮ್ ಊರ್ನವ್ರು ಯಾರಾದ್ರೂ ನನ್ನ ನೋಡ್ಬಿಡ್ತಾರೆ ಅಂತ ತುಂಬಾ ಹೆದರ್ಕೋತೀನಿ. ಈಗ ನಿಮ್ಮನ್ ಯಾರಾದ್ರೂ ನೋಡ್ತಾರೇನೋ ಅಂತ ಹೆದರ್ಕೊಂತಾ ಇದೀನಿ. ಹೆದರ್ಕೋಬೇಡ ರೋಹಿಣಿ, ಆ ಊರಲ್ಲಿರೋ ದೇವಸ್ಥಾನಕ್ ಬಂದು ನಾವ್ ಪೂಜೆ ಮಾಡ್ಸ್ಕೊಂಡು ಹೊರಟೋಗ್ತೀವಿ. ಟೆನ್ಷನ್ ಯಾಕೆ ತಗೋತೀಯಾ? ಸರಿ, ನಿಂಗೆ ಇಲ್ಲೇನು ತೊಂದ್ರೆ ಆಗ್ತಿಲ್ಲ ತಾನೆ? ನನ್ಗೆ ಯಾವ ತೊಂದ್ರೆನೂ ಇಲ್ಲ ಕಣೆ. ಇಲ್ಲಿ ಬಂದಾಗೆಲ್ಲ ನನಗೇನೋ ಒಂದ್ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಕಣೆ. ಆಗೆಲ್ಲ ಏನೂ ಆಗಲ್ಲ, ಇನ್ ಮರಿ ಮಾಡ್ಕೋಬೇಡ. ನೀವಿಲ್ಲಿ ಬರ್ಬಾರ್ದಾಗಿತ್ತು. ಯಾರ್ ನೀನು? ಇಲ್ಲಿ ಇರ್ಬೇಡ, ಹೊರಟೋಗು. ಹೊರಟೋಗಿಲ್ಲಿಂದ. ಹಲೋ 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 ಸುಮಾ. ಹಲೋ ಹಲೋ ರೋಹಿಣಿ. ಹೇ, ಏನಾಯ್ತಾ? ಯಾರದು?
ಏನಿಲ್ಲ ಬಿಡು. ಅಲ್ಲಿ ಯಾರೋ ಒಬ್ಬ ವಿಚಿತ್ರವಾಗಿದ್ದ. ಸಡನ್ ಆಗಿ ಮುಂದೆ ಬಂದ್ ನಿಂತ್ಬಿಟ್ಟ. ನೋಡು, ನೀನ್ ಎಲ್ಲೋ ಒಬ್ಳೊಬ್ಳೆ ಓಡಾಡ್ಬಿಡ. ನನ್ ಕಾಲ್ ಮಾಡ್ದಾಗ ನೀನ್ ಬಾ. ಸರಿ. ನಾನು ಇಲ್ಲೇನ್ ಮಾಡ್ತಿದ್ಯಾ? ಟ್ರೈನ್ ಕಾಲ್ ಮಾಡಿದ್ರು, ಅದಕ್ಕೆ ಬಂದು. ಸರಿ ಬಾ, ಊಟ ಮಾಡೋಣ. ಸಿಕ್ಕಾಬಿಟ್ಟ ಹೊಟ್ಟೆ ಹಸಿತಾ ಇದೆ. ನೀವ್ ಹೋಗಿರಿ ಮನೋಜ್, ನಾನ್ ಬರ್ತೀನಿ. ಬೇಗ ಬಾ. ಅರ್ಚಕ ನಮಸ್ಕಾರ. ಬಾಪು ಸೂರ್ಯ, ಮೀನಾ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಅರ್ಚಕರ, ನೀವು? ಎಲ್ಲ ಭಗವಂತಂದೆ. ಇರಿ ಆರಾಮಾಗಿರಿ. ಅದಂಗೆ ಲಕ್ಕಿ ಅಜ್ಜಿ ನೀವೇನೋ ಲಿಸ್ಟ್ ಕೊಡ್ತೀರಾ ಅಂತ ಹೇಳಿದ್ರು. ಲಿಸ್ಟ್ ಹೋಗಿ ರೆಡಿ ಇಟ್ಕೊಂಡ್ಬಿಟ್ಟಿದ್ರ ಇಲ್ಲೇ. ತೊಳಿ ಇಲ್ಲಿರೋ ಸಾಮಾನೆಲ್ಲ ತಗೊಂಡ್ ನೋಡಪ್ಪ, ಯಾವ್ದು ಮರಿಬೇಡ. ನಾನ್ ಮರ್ತರು ಇಲ್ಲಿದಿಲ್ಲ. ಹೂ ಅಮ್ಮ, ನನಗೆ ಮುಟ್ಕಿ ಎಲ್ಲ ತರ್ಸ್ಬಿಡುತ್ತೆ. ಇಲ್ಲಿ ತಮಾಷೆನಾ ನಿಮ್ದು? ಅರ್ಚಕರೆ, ನಾವೆಲ್ಲ ಐಟಮ್ ಕರೆಕ್ಟಾಗೆ ತರ್ತೀವಿ. ನೋಡ್ದ ನಾನು ಹೇಳ್ತಿದ್ದೆ ಮೊಟಪುಟ್ರು. ನಾಳೆಲ್ಲ ಬೇಗ ಬಂದ್ಬಿಡಿ. ಹೋಮ ಶುರು ಆಗೋಷ್ಟೇ ಎಲ್ರು ಇಲ್ಲಿ ಇರ್ಬೇಕು. ಸರಿ ಅರ್ಚಕರೆ, ಬರೋಣ ಹೋಗೋಣ. ದೇವ್ರ ಕೈ ಮುಕ್ಕೊಂಡು ನೋಡ್ಬಾ. ಹೇ ಸೂರ್ಯ, ಏನ್ರ ನೀವು ನೆಗಡಿಗಾದವನಿಗೆ ಸೀನ್ ಬಂದಾಗೆ ಸರ್ಸಡಲ್ಲ ಬಂದ್ಬಿಡ್ತೀರಾ? ನಾವೆಲ್ಲ ಇಲ್ಲೇ ಇದೀವಪ್ಪ, ನೀವೇ ಊರ್ ಬಿಟ್ಟು ಹೋಗಿರೋದು. ಮತ್ತೆ ಹೇಗಿದ್ರು ಎಲ್ಲ ಆರಾಮನಾ? ನಾವೆಲ್ಲ ಆರಾಮಾಗಿದ್ದೀವಿ, ನೀವ್ ಆರಾಮಿದ್ದೀರಾ? ಓ ಸೂಪರ್ ಅಪ್ಪ, ಆರಾಮ. ಅದೇನಿಲ್ಲ, ನೀನ್ ಒಂದೆರಡು ನಿಮಿಷ ಇಲ್ಲೇ ಮಾತಾಡ್ಕೊಂಡ್ ಬರ್ತೀನಿ. ಸರಿ. ಬಂದ್ರಪ್ಪ ಹೋಡ. ಒಂದು 8 ದಿನ ಹೋಯ್ತು, 8 ದಿನ ಹೋಯ್ತು ನೀನು ನೋಡಿ. ಮತ್ತೆ ಅಪ್ಪ ಇದರ ಈ ಸಿಟಿ ದೊಡ್ಡ ಆಸ್ಪತ್ರೆ ತೋರಿಸ್ತಾ ಇದೀವಿ, ನೀವ್ ಪರವಾಗಿಲ್ಲ ಕಣೋ. ಮನೆಯವರೆಲ್ಲ ಬಂದಿದ್ರಾ? ಹೋಗೋಣ, ಮನೆ ದೇವ್ರ ಪೂಜೆ ಅಂತ ಮನೆಯವರೆಲ್ಲ ಬಂದಿದ್ದೀನಿ. ಓ, ಹಂಗಾದ್ರೆ ನಮ್ಮ ಹುಡುಗರ್ಗೆಲ್ಲ ಹೇಳ್ಬಿಟ್ಟು ಸಂಜೆ ಒಂದ್ ಕಟ್ಟಿಗ. ಅಪ್ಪ ತಂದೆ, ಕುಮ್ಮಿರು ಇವ್ನೇನು ಮದ್ವೆ ಆಗಿಲ್ಲ ಅಲ್ವಾ? ಅದಕ್ಕೆ ನಮ್ ಕಷ್ಟಗಳು ಗೊತ್ತಾಗೋದಿಲ್ಲ. ಏನೋ ಇನ್ನ ಹಂಗೆ ಇರ್ತಾನೆ. ಯಾಕೆ ಇಲ್ಲಿಗೆ ಬಂದೆ? ನಿನ್ನನ್ನೇ ಕೇಳ್ತಾ ಇರೋದು. ಯಾಕೆ ಬಂದೆ ಇಲ್ಲಿಗೆ? ದೇವ್ರು ನೋಡಕ್ ಬಂದೆ. ಕೇಳ್ಸಲ್ಲ. ಸಮಯ ಸರಿಗಿಲ್ಲ ಅಂದಾಗ ಆ ದೇವ್ರೇ ಕರೆದ್ರು ಕೇಳಲ್ಲ. ಹೊರಟೋಗು, ಇಲ್ಲ ಅಂದ್ರೆ ದೊಡ್ಡ ಅನಾಹುತ ಆಗುತ್ತೆ. ಹೊರಟೋಗು. ಸರಿ ಕಣ್ರಪ್ಪ, ಆಯ್ತು, ಸಿಗಲ್ಲ ಅಪ್ಪ, ಸರೇನು. ಹೋಗ್ಬಿಡ್ತೀನಿ. ಏನೈತೆ? ನೋಡ್ಕೊಂಬರಮ್ಮ, ಕಾಲಿಡುತ್ತೆ. ಜೀವನನೇ ಅಡುಗುತ್ತಿದೆ, ಇದ್ರಲ್ಲಿ ಕಾಲಿಡುವುದ್ರೇನು? ಯಾರಪ್ಪ ನೀನು? ನೋಡಕ್ ಒಂಥರ ಇದೆಯಾ? ನೀನಿಲ್ಲಿರ್ಬೇಡ, ಹೊರಟೋಗು. ಇರೇ ಪಾಪ, ಏನಾದ್ರೂ ತಿಂದ್ಯಪ್ಪ? ಹಸ್ವಾಗ್ತಾ ಇದೆಯಾ? ಎಲ್ಲ ಹಸಿವು ಆಹಾರದಿಂದ ಸರಿ ಹೋಗಲ್ಲ. ಬಲಿ ಕೇಳಿದ್ರೆ ಹೋಗು. ಹೋಗ್ತಾ ಇದ್ರೆ ಎಲ್ಲ ಬಿಟ್ಟು ಹೋಗುತ್ತೆ. ಹೊರಟೋಗಿ, ಇಲ್ಲಿರ್ಬೇಡಿ, ಹೋಗಿ. ನೀನ್ ಯಾಕೆ ಟೆನ್ಷನ್ ಆಗ್ತಾ ಇದೆಯಾ? ಆ ಯಪ್ಪನ್ ತಲೆ ಸರಿ ಅನ್ಸುತ್ತೆ ಕಣೆ, ಅದಕ್ಕೆ ಏನ್ ಹೇಳ್ತಾನೆ. ಅದಕ್ಕೆ ನೀನ್ ತಲೆ ಕೆಡಿಸ್ಕೋಬೇಡ. ಬಾ ಹೋಗೋಣ ಬಾ. ಹೊರಟೋಗು, ಇಲ್ಲ ಅಂದ್ರೆ ದೊಡ್ಡ ಅನಾಹುತ ಆಗುತ್ತೆ. ಹೊರಟೋಗು. ಏನೇ ನೀನು ಇನ್ನು ಆಗೋರಿ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಂತಿದ್ಯಾ ನೀನು? ಸೂರ್ಯ, ಆಲಕ್ಕೆ ಅರ್ಚಕರ ಹತ್ರ ಮಾತಾಡ್ದೇನೋ? ಓಲಕ್ಕೆ ನೋಡಿಲಿ, ಪೂಜೆಗೆ ಏನೇನ್ ಬೇಕು ಅಂತ ದೊಡ್ಡ ಲಿಸ್ಟೇ ಕೊಟ್ಟಿದ್ದಾರೆ. ಆಮೇಲೆ ಹೋಗ್ಬಿಟ್ಟು ಎಲ್ಲ ಎತ್ಕೊಂಡ್ ಬಂದ್ಬಿಡ್ತೀನಿ. ಸಾಮಾನ್ ತರ್ತೀನಿ ಅಂತ ಹೋಗಿ ಮಾರ್ಕೆಟ್ ಅಲ್ಲಿ ಆ ವೆಂಕಟೇಶ ಸಿಕ್ತಾ, ಗೋವಿಂದ ಸಿಕ್ತಾ ಅಂತ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ಬಿಡ. ಟೈಮ್ ಮುಖ್ಯ. ನನ್ನೇ ನೀನು ನಾಕಾಡಿ ಅಂತ ಅನ್ಕೊಂಡ್ಬಿಟ್ಟಿದ್ಯಲ್ಲಕ್ಕೆ ನೀನು. ಚಿಕ್ಕ ವಯಸ್ಸಲ್ಲಿ ಹೋಗಿ ತರಕಾರಿ ತಗೊಂಬಾರೋ ಅಂದ್ರೆ 4ರಲ್ಲಿ 2 ಮರ್ತ್ಬಿಟ್ಟೆ ಬರ್ತಾ ಇದ್ದಿದ್ದೀನಿ. ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಕಮ್ಮನೆ. ಏನು ಈಗ ನೀನೇನ್ ದೊಡ್ಡದಾಗ ಬೆಳೆದ್ಬಿಟ್ಟಿದ್ಯಾ ನೀನು? ಏನ್ ಡೌಟಾ? ನಿನ್ ಕಣ್ಣದ ಕನಸಲ್ಲ, ಇಷ್ಟು ಉದ್ದ ಬೆಳೆದ್ಬಿಟ್ಟಿದೀನಿ. ಏನ್ ಎತ್ಕೊಂಡ್ ತಿರ್ಸ್ಬಿಡ ನಿನ್ನ? ಬಿಡ ಸೂರ್ಯ, ಯಾಕೋ ಒಂದ್ ಜೀವ ತಿಂತೀಯ ಅವ್ರಿಗೆ. ಸೂರ್ಯ ಏನಪ್ಪ ಇದು? ಏನಪ್ಪ ಅದೇನೋ ಮಾಡ್ತೆ. ಪೂಜೆ ಸಾಮಾನ್ ತರೋದಕ್ಕೆ ಇದು ದುಡ್ಡಿಟ್ಟು. ಅದೇ ಮತ್ತೆ ಆಮೇಲೆ ಇಟ್ಕೊಳಪ್ಪ. ಏನ್ ಹಿಡ್ದ ಬೇಕಾದ ಕೇಳ್ತೀನಿ ನಾನು. ನನ್ನ ಹತ್ರ ಇದೆ. ಯಾಕೋ ಏನೋ ಒಂಥರ ಇದ್ದಾಳೆ. ಏನಿಲ್ಲ ಬಿಡಪ್ಪ, ಒಂದ್ ಸ್ವಲ್ಪ ಹೆದರಿದಾಳೆ ಅಷ್ಟೇ. ಹೆದರಿದಾಳ? ಹೌದಪ್ಪ. ನಾವು ದೇವಸ್ಥಾನಕ್ಕೆ ಹೋಗಿದ್ವಾ, ಅಲ್ಲಿ ಯಾರೋ ಲೂಸಪ್ಪ ಬಂದು ಇವಳ ಹತ್ರ ಏನೇನ ಮಾತಾಡ್ಬಿಟ್ಟ. ಅದನ್ನ ಕೇಳ್ಬಿಟ್ಟು ಎದ್ರಕೊಂಡ್ಬಿಟ್ಟಿದ್ದಾಳೆ ಅಷ್ಟೇ. ಏನಮ್ಮ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಕಂದ. ನೀ ಆರಾಮಾಗಿರು, ಎಲ್ಲ ಒಳ್ಳೇದಾಗತ್ತೆ. ಅಜ್ಜಿ, ನನಗ್ ನಿಮ್ಮಿಂದ ಒಂದ್ ಹೆಲ್ಪ್ ಆಗ್ಬೇಕು. ಏನೇ? ನೋಡಿ ನಿಮ್ ಸೊಸೆನ. ನನ್ ಸೊಸೆ, ನಿನಗೆ ಅತ್ತೆ. ನನ್ನ ಅತ್ತೆನೆ. ಎಲ್ರು ಏನಾದ್ರೂ ಕೆಲ್ಸ ಮಾಡ್ತಾ ಇದ್ರೆ ಇವ್ರು ನೋಡಿ ಚೆನ್ನಾಗ್ ತಿನ್ಬಿಟ್ಟು ವಾಕಿಂಗ್ ಮಾಡ್ತಾ ಇದಾರೆ, ಟೈಮ್ ಪಾಸ್ ಮಾಡ್ತಾ ಇದಾರೆ. ಅವ್ರು ಯಾವಾಗ್ಲೂ ಇದೇ ತಾನೇ ಮಾಡೋದು. ಮನೆಯಲ್ಲಿ ಕೆಲ್ಸ ಮಾಡೋದಕ್ ಮೀನಾ ಇದ್ದಾಳೆ, ಇಲ್ಲಿ ಕೆಲ್ಸದವ್ರಿದ್ದಾರೆ. ಇನ್ನೇನ್ ಮಾಡ್ತಾಳೆ? ಅವ್ರ ಅಪ್ಪನ ಮನೇಲಿ ಯಾವ ಕೆಲ್ಸಾನು ಮಾಡ್ದೆ ಸಾಕ್ ಬೆಳೆದ್ಬಿಟ್ಟವಳೆ. ಅದಕ್ಕೆ ಅಜ್ಜಿ ನೀನ್ ಹೆಲ್ಪ್ ಕೇಳ್ತಾ ಇರೋದು. ನೀವು ಅತ್ತೆಗೇನಾದ್ರೂ ಬೈದು ಅವ್ರ ಕೈಯಲ್ಲಿ ಕೆಲ್ಸ ಮಾಡ್ಸಿ, ನಾನ್ ವಿಡಿಯೋ ಮಾಡ್ಕೋತೀನಿ. ಅದೇನಕ್ಕೆ ವಿಡಿಯೋ? ಎಂಟರ್ಟೈನ್ಮೆಂಟ್ ಅಜ್ಜಿ. ಆ ವಿಡಿಯೋ ಕ್ಲಿಪ್ಸ್ ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀನಿ. ಫನ್ನಿ ವಿಡಿಯೋ. ನೀನಿಲ್ಲಿರ್ಬೇಡ,
ಹೊರಟೋಗು. ಎಲ್ಲ ಹಸಿವು ಆಹಾರದ ದಿನ ಸರಿ ಹೋಗಲ್ಲ. ಬಲಿ 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 ಕೇಳಿದ್ರೆ ಇನ್ನೀಗ್ ಹೊರಡ್ಬೇಕು ಅನ್ಕೊಂಡಾಗಿಂದ ಬರೀ ಅಪಶಕನಗಳೇ ಆಗ್ತಿದೆ. ಅಂದ್ರೆ ಯಾರೀತ ಏನ್ ಹೇಳ್ತಿದ್ದಾನೆ? ಆದ್ರೆ ಇವ್ನ್ ಮಾತ್ ಕೇಳ್ತಿದ್ರೆ ಖಂಡಿತವಾಗೂ ಯಾವ್ದೋ ಒಂದ್ ದೊಡ್ಡ ಗುಟ್ಟು ರಟ್ಟಾಗೋ ಸಮಯ ಬರುತ್ತೆ ಅಂತ ಅನ್ಸ್ತಿದೆ. ಹೋಗು, ಈ ಊರ್ ಬಿಟ್ಟು ಹೋಗು ಅಂತ ಹೇಳಿಲ್ವಾ? ಮತ್ತೆ ಊರ್ ಬಿಟ್ಟು ಹೋಗಿ ಅಂತ ಹೇಳ್ತಿದಾರೆ. ನಿನ್ಗೇನಾದ್ರೂ ಆಗ್ತಾ ಆಯ್ತಾ? ಲೇ ಮೀನಾ, ಅವ್ನ್ ಹುಚ್ಚ ಕಣಮ್ಮ ಅವನು. ಅವ್ನು ಇನ್ನೇನ್ ಮಾತಾಡ್ತಾನೆ ಹೇಳೋ? ಇಲ್ಲ ರೀ, ನನ್ಗೆ ಯಾಕೋ ಮುಚ್ಚ ಅಂತ ಅನ್ಸ್ತಿಲ್ಲ.